ಹೆಲೋ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ ಎಚ್.ಎಸ್. ನಿನ್ನೆ ವಿಡಿಯೋದಲ್ಲಿ ಅಂದರೆ ಭಾಗ 1ರಲ್ಲಿ ನಾವು ರಾಜ್ಯ ಮಟ್ಟದ SSLC ವಿದ್ಯಾರ್ಥಿಗಳ ಪೂರ್ವ ಸಿದ್ಧತಾ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದ್ವಿ. ಅದರಲ್ಲಿ ಭೌತ ವಿಜ್ಞಾನ ಪಾಠನ್ನು ಬಿಡಿಸಿದ್ವಿ ಅಲ್ವಾ? ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಭಾಗ 2 ಅಂದರೆ ರಾಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವೇನಾದರೂ ಈ ಚಾನಲ್ಗೆ ಹೊಸಬರಾದಲ್ಲಿ ಈ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಭಾಗ ಬಿ, ರಾಸಾಯನ ವಿಜ್ಞಾನ. ಪಾರ್ಟ್ ಬಿ ಯಲ್ಲೂ ಕೂಡ ಏನು ಮಾಡಿದ್ದಾರೆ, 3 ಪ್ರಶ್ನೆಗಳಿದ್ದಾವೆ. ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಮೊದಲೇ ಪ್ರಶ್ನೆ, 14ನೇ ಪ್ರಶ್ನೆ ಏನಿದೆ ನೋಡಿ. 2 AgCl ಅಂದರೆ ಸಿಲ್ವರ್ ಕ್ಲೋರೈಡು ಸೂರ್ಯನ ಬೆಳಕಿನೊಂದಿಗೆ ಸೇರಿಕೊಂಡು ಇಲ್ಲಿ ಸಿಲ್ವರ್ ಮತ್ತು ಕ್ಲೋರಿನ್ ಆಗಿ ಉತ್ಪತ್ತಿಯಾಗಿದೆ. 2 ಉತ್ಪನ್ನಗಳು ಉತ್ಪತ್ತಿಯಾಗಿದ್ದಾವೆ. ಈ ರಾಸಾಯನಿಕ ಕ್ರಿಯೆಯ ವಿಧ ಅಂತ ಹೇಳಿ ಕೇಳಿದ್ದಾರೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿರೋದೇನಿದೆ, ಒಂದು ಪ್ರತಿವರ್ತಕ ಇದೆ. ಆ ಒಂದು ಪ್ರತಿವರ್ತಕ ಏನು ಮಾಡಿದೆ, ಸೂರ್ಯನ ಬೆಳಕಿನೊಟ್ಟಿಗೆ ಸೇರಿ 2 ಉತ್ಪನ್ನಗಳು ಉತ್ಪತ್ತಿಯಾಗಿದ್ದಾವೆ. ಒಂದು ಸಿಲ್ವರ್ ಬೆಳ್ಳಿ ಮತ್ತು ಮತ್ತೊಂದು ಕ್ಲೋರಿನ್. ಹಾಗಾದರೆ ಈ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ನಾವು ನಿನ್ನೆ ವಿಡಿಯೋದಲ್ಲಿ, ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ, ರಾಸಾಯನಿಕ ಕ್ರಿಯೆಯ 4 ವಿಧಗಳೇನಿದ್ದಾವೆ ಇಂಪಾರ್ಟೆಂಟ್ ಆಗಿದ್ದಾವೆ ಅಂತ ಹೇಳಿ. ಮೊದಲೇ ಆಪ್ಷನ್ ಏನು ಕೊಟ್ಟಿದ್ದಾರೆ, ಸಂಯೋಗ ಕ್ರಿಯೆ. ಬಿ ಆಪ್ಷನ್ ಸ್ಥಾನಪಲ್ಲಟ ಕ್ರಿಯೆ. ಸಿ ಆಪ್ಷನ್ ವಿಭಜನೆ ಕ್ರಿಯೆ. ಡಿ ಆಪ್ಷನ್ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕೇಳಿದ್ದಾರೆ. ಈ ಇಕ್ವೇಷನ್ ನೋಡಿದ ತಕ್ಷಣ ಏನು ಮಾಡಬೇಕು ವಿದ್ಯಾರ್ಥಿಗಳೇ, ನೀವು ತಕ್ಷಣ ಇದರ ಉತ್ತರ ನಿಮಗೆ ಗೊತ್ತಾಗಬೇಕು. ಯಾಕಂದರೆ ಆಲ್ರೆಡಿ ಕಲ್ತಿರ್ತೀರಿ ನೀವು. ಇಲ್ಲಿ ಒಂದು ಪ್ರತಿವರ್ತಕ ಒಡೆದು ಎಷ್ಟಾಗಿದೆ, 2 ಉತ್ಪನ್ನಗಳು ದೊರೆತಿವೆ. ಹಾಗಾದರೆ ಈ ಕ್ರಿಯೆ ಯಾವುದಾಗಿರ್ಬೋದು, ಎಸ್, ಸಿ, ವಿಭಜನೆ ಕ್ರಿಯೆ. ಇದರ ಉತ್ತರ ಏನು, ವಿಭಜನೆ ಕ್ರಿಯೆ. ವಿಭಜನೆ ಅಂತ ಅಂದರೆ ಡಿವೈಡ್ ಆಗೋದಲ್ವಾ, ಹಾಗಾಗಿ ಇದರ ಉತ್ತರ ಆಪ್ಷನ್ ಸಿ, ವಿಭಜನೆ ಕ್ರಿಯೆ. ಇನ್ನು ಅದರಲ್ಲಿ 15ನೇ ಪ್ರಶ್ನೆ, ನೈಟ್ರೋಜನ್ ಅಣುವಿನಲ್ಲಿರುವಂತಹ ಒಟ್ಟು ಸಹವೆಲೆನ್ಸಿಯ ಬಂಧಗಳ ಸಂಖ್ಯೆ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ 4 ಇದೆ, ಆಪ್ಷನ್ ಬಿ 1 ಇದೆ, ಆಪ್ಷನ್ ಸಿ 2, ಆಪ್ಷನ್ ಡಿ 3. ಹಾಗಿದ್ರೆ ಯಾವುದಾಗಿರ್ಬೋದು, ನೈಟ್ರೋಜನ್ನ ಪರಮಾಣು ಸಂಖ್ಯೆ ಎಷ್ಟಿದೆ ನೆನಪಿದೆನಾ ವಿದ್ಯಾರ್ಥಿಗಳೇ ನಿಮಗೆ? ನೈಟ್ರೋಜನ್ನ ಪರಮಾಣು ಸಂಖ್ಯೆ 7. ಹಾಗಿದ್ರೆ ಇದರ ಇಲೆಕ್ಟ್ರಾನಿಕ್ ವಿನ್ಯಾಸ ಏನಾಗಿರ್ಬೋದು, 1s2 2s2 2p3. ಹಾಗಾದರೆ ಟೋಟಲ್ ಎಷ್ಟಾಯಿತು ನೋಡಿ, 2 2 + 3 4 7 ಆಯಿತಾ? ಇದು ಕೆ ಶೆಲ್ಗೆ ಸಂಬಂಧಪಟ್ಟರೆ ಇದು ಎಲ್ ಶೆಲ್ಗೆ ಸಂಬಂಧಪಡುತ್ತೆ. ಹಾಗಾದರೆ ಈ ಕೊನೆಯ ಕಕ್ಷೆಯಲ್ಲಿ ಒಟ್ಟು ಎಷ್ಟು ಇಲೆಕ್ಟ್ರಾನ್ಗಳಿದ್ದಾವೆ ಅಂತ ಹೇಳಿ ಕೌಂಟ್ ಹಾಕೋದು. 3 + 2 ಎಷ್ಟು, 5 ಅಲ್ವಾ? 5. ನಿಮಗೆ ಒಂದು ನಿಯಮ ಗೊತ್ತಿದೆ, ಯಾವುದು? ಆಕ್ಟೆಟ್ ರೂಲ್, ಅಷ್ಟಕ ನಿಯಮ ಅಂತ ಹೇಳಿ. ಆ ಅಷ್ಟಕ ನಿಯಮ ಏನು ಹೇಳುತ್ತೆ ಅಂತ ಅಂದರೆ, ಅದು ಪ್ರತಿಯೊಂದು ಕಕ್ಷೆಯಲ್ಲೂ ಕೂಡ ಏನು ಮಾಡಬೇಕು, ಧಾತುಗಳ ಕೊನೆಯ ಕಕ್ಷೆಯಲ್ಲಿ 8 ಇಲೆಕ್ಟ್ರಾನುಗಳಿಂದ ಅದೇನು ಮಾಡಬೇಕು, ಭರ್ತಿಯಾಗಬೇಕು. ಹಾಗಾದರೆ 8 ಇಲೆಕ್ಟ್ರಾನುಗಳಾಗಬೇಕಂದ್ರೆ ಇದಕ್ಕೆ ಇನ್ನೆಷ್ಟು ಇಲೆಕ್ಟ್ರಾನುಗಳ ಅವಶ್ಯಕತೆ ಇದೆ? ಎಸ್, 3 ಇಲೆಕ್ಟ್ರಾನುಗಳಲ್ವಾ? ಹಾಗಾದರೆ ಒಟ್ಟಾರೆ ಸೇರಿಸಿ 8 ಆಯಿತು. ಅದೇ ಏನಾದರೂ ಇದು 4 ಇತ್ತು ಅಂದರೆ ಇದೇನು ಮಾಡ್ತಿತ್ತು, ತನ್ನಲ್ಲಿರುವಂತಹ ಇಲೆಕ್ಟ್ರಾನುಗಳನ್ನು ಬಿಟ್ಟು ಕೊಡ್ತಿರಲಿಲ್ಲ, ಬದಲಾಗಿ ಇಸ್ಕೊಳ್ತಿರಲಿಲ್ಲ. ಏನು ಮಾಡ್ತಿತ್ತು, ಪರಸ್ಪರ ವಿನಿಮಯ ಮಾಡ್ಕೊಳ್ತಿತ್ತು, ಸಹವೆಲೆನ್ಸಿ ಬಂಧವನ್ನು ಏರ್ಪಡಿಸ್ಕೊಳ್ತಿತ್ತು. ಆದರೆ ಇಲ್ಲಿ 5 ಇರೋದ್ರಿಂದ ಇದೇನು ಮಾಡುತ್ತೆ, ಜಾಸ್ತಿ ಇದೆಯಲ್ವಾ? ಇನ್ನು 4ಕ್ಕಿಂತ ಕಡಿಮೆ ಇತ್ತು ಅನ್ನೋದಾದರೆ ಇದೇನು ಮಾಡುತ್ತೆ, ಸುಲಭವಾಗಿ ಇನ್ನೊಂದು ಧಾತುವಿಗೆ ತನ್ನಲ್ಲಿರುವಂತಹ ಎಲೆಕ್ಟ್ರಾನುಗಳನ್ನು ಬಿಟ್ಕೊಡುತ್ತೆ. ಆದರೆ ಇಲ್ಲಿ 5 ಇರೋದ್ರಿಂದ, ಹೆಚ್ಚಿಗೆ ಇರೋದ್ರಿಂದ ಬೇರೆ ಧಾತುಗಳಿಂದ ಅಂದರೆ ಪಕ್ಕದ ಮನೆಯಿಂದ ಇದೇನು ಮಾಡುತ್ತೆ, ಸಾಲವನ್ನು ಇಸ್ಕೊಳ್ಳುತ್ತೆ. ಎಷ್ಟು ಸಾಲ? 3 ಸಾಲವನ್ನು ಇಸ್ಕೊಳ್ಳುತ್ತೆ. ಅಲ್ಲಿಗೆ ಟೋಟಲ್ ಎಷ್ಟಾಯಿತು, 8 ಆಯಿತು. ಹಾಗಿದ್ರೆ ಈಗ ಹೇಳ್ಬೋದಾ ನಾವು, ನೈಟ್ರೋಜನ್ ಅಣುವಿನಲ್ಲಿರುವ ಒಟ್ಟು ಸಹವೆಲೆನ್ಸಿ ಬಂಧಗಳ ಸಂಖ್ಯೆ ಇಸ್ಕೊಳ್ಳೋದು ಎಷ್ಟು ಇಸ್ಕೊಳ್ತಾ ಇದೆ ಇದು? ಎಸ್, 3. ಆಪ್ಷನ್ ಡಿ ಏನಿದೆ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 16 ನೋಡಿ. FeSO4 ಅಂತ ಇದೆ, ಐರನ್ ಸಲ್ಫೇಟ್ ಪ್ಲಸ್ ಎಕ್ಸ್. ಏನು ಸಿಕ್ಕಿದೆ ನಮಗೆ ಇಲ್ಲಿ ಉತ್ಪನ್ನ? ಐರನ್ ಪ್ಲಸ್ ಡ್ಯಾಶ್ ಸಲ್ಫೇಟ್ ಅಂದರೆ ಎಕ್ಸ್ ಸಲ್ಫೇಟ್ ಅಂತ ಹೇಳಿ ಸಿಕ್ಕಿದೆ. ಈ ರಾಸಾಯನಿಕ ಸಮೀಕರಣದಲ್ಲಿ ಎಕ್ಸ್ ಪ್ರತಿನಿಧಿಸುವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಯಾವ ಇಕ್ವೇಷನ್ ಆಗಿರ್ಬೋದು? ಎಸ್, ಇದು ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗಿದೆ. ಹಾಗಾದರೆ ಈ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಏನೇನಾಗಿದೆ ನೋಡ್ಕೊಳ್ಳಿ. ಇಲ್ಲಿ ಐರನ್ ಇದೆ, ಆ ಐರನ್ ಇರೋದು ಏನಾಗ್ತಾ ಇದೆ, ಎಕ್ಸ್ ಒಟ್ಟಿಗೆ ಸೇರಿಕೊಂಡು ಐರನ್ನು ಹೊರಗಡೆ ಬಂದಿದೆ, ಸ್ಥಾನಪಲ್ಲಟ ಆಗಿದೆ. ಆ ಐರನ್ ಇರುವಂಥ ಜಾಗದಲ್ಲಿ ಎಕ್ಸ್ ಬಂದು ಆಕ್ಯುಪೈ ಮಾಡಿದೆ, ಸೇರಿಕೊಂಡಿದೆ. ಹಾಗಾದರೆ ಇಲ್ಲಿ ಎಕ್ಸ್ ಏನಾಗಿರ್ಬೋದು,
ನಿಮ್ಮ ಪಠ್ಯಪುಸ್ತಕದಲ್ಲಿ ಏನು ಮಾಡಿದ್ದಾರೆ ಅಂದರೆ ಕ್ರಿಯಾಶೀಲ ಧಾತುಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಹೆಚ್ಚಿಗೆ ಕ್ರಿಯಾಶೀಲ ಧಾತುಗಳಿಂದ ಕಡಿಮೆ ಕ್ರಿಯಾಶೀಲ ಧಾತುಗಳವರೆಗೆ ಅದೇನಾಗಿದೆ ಕೋಷ್ಟಕ ರಚನೆಯಾಗಿದೆ. ಇಲ್ಲಿ ನೀವೇನು ಮಾಡಿದ್ದಾರೆ ಎಕ್ಸಾಮಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಕೂಡ ಏನು ಮಾಡಿದ್ದಾರೆ ಅಂದರೆ ಕನ್ಫ್ಯೂಸ್ ಮಾಡಿಕೊಂಡು ಕಾಮನ್ ಆಗಿ ಇಕ್ವೇಷನ್ ನೋಡಿರ್ತಾರೆ ಕಾಪರ್ ಇರೋದು, ಅದನ್ನು ನೋಡ್ಕೊಂಡು ಏನು ಮಾಡಿದ್ದಾರೆ ಅದೇ ಇಕ್ವೇಷನ್ ಅಂತ ಹೇಳಿ ಇಲ್ಲಿ ಕಾಪರನ್ನು ಬರೆದಿದ್ದಾರೆ. ಲೆಡ್ಡು ಅಲ್ಲ, ಆಮೇಲೆ ಮರ್ಕ್ಯುರಿನೂ ಅಲ್ಲ, ಕಾಪರು ಅಲ್ಲ, ಜಿಂಕ್. ಯಾಕಂದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಹೆಚ್ಚಿಗೆ ಕ್ರಿಯಾಶೀಲವಾಗಿರುವಂತಹ ಧಾತು ಯಾವುದಿದೆ ಅಂತ ಹೇಳಿ. ಕಾಪರಿಗೂ ಜಿಂಕಿಗೂ ಹೋಲಿಸಿದರೆ ಇದರಲ್ಲಿ ಹೆಚ್ಚಿಗೆ ಕ್ರಿಯಾಶೀಲವಾಗಿರುವಂತಹ ಧಾತು ಯಾವುದಾಗಿದೆ ಜಿಂಕ್ ಆಗಿದೆ. ಹಾಗಿದ್ದಲ್ಲಿ ಇದು ಸರಿಯಾದ ಉತ್ತರ ಡಿ, ಜಿಂಕ್. ಇನ್ನು 7ನೇ ಮೇನಲ್ಲೂ ಕೂಡ ಏನಾಗಿದ್ದಾವೆ 1 ಅಂಕದ 3 ಪ್ರಶ್ನೆಗಳಿದ್ದಾವೆ. 17ನೇ ಪ್ರಶ್ನೆ ಏನಿದೆ, ಗಡಸು ನೀರನ್ನು ಮೆದುಗೊಳಿಸಲು ಬಳಸುವ ಸೋಡಿಯಂನ ಸಂಯುಕ್ತವನ್ನು ಹೆಸರಿಸಿರಿ ಅಂತ ಇದೆ. ಗಡಸು ನೀರನ್ನು ಏನು ಮಾಡಬೇಕು, ಹಾರ್ಡ್ ವಾಟರನ್ನು ಸಾಫ್ಟ್ ವಾಟರ್ ಆಗಿ ಬದಲಾಯಿಸಲಿಕ್ಕೆ ಒಂದು ಸೋಡಿಯಂನ ಸಂಯುಕ್ತವನ್ನು ಬಳಸ್ತಾರೆ. ಆ ಸಂಯುಕ್ತ ಯಾವುದು ಅಂದರೆ ಸೋಡಿಯಂ ಕಾರ್ಬೋನೇಟ್. ಯಾವುದಿದು? ಸೋಡಿಯಂ ಕಾರ್ಬೋನೇಟ್. ನೀವೇನು ವಾಷಿಂಗ್ ಪೌಡ್ರ್ ಅಂತ ಬಳಸ್ತಿರಲ್ವಾ ಬಟ್ಟೆ ವಾಶ್ ಮಾಡಲಿಕ್ಕೆ, ಅದೇ ಪೌಡರ್ ಇದು ಸೋಡಿಯಂ ಕಾರ್ಬೋನೇಟ್. 18ನೇ ಪ್ರಶ್ನೆ, ಬೇರಿಯಂ ಕ್ಲೋರೈಡ್ನ ದ್ರಾವಣಕ್ಕೆ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಸೇರಿಸಿದಾಗ ಬಿಳಿಯ ಪ್ರಕ್ಷೇಪವನ್ನು ಉಂಟು ಮಾಡುವ ಅಯಾನುಗಳು ಯಾವುವು? ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಬೇರಿಯಂ ಕ್ಲೋರೈಡ್ ದ್ರಾವಣಕ್ಕೆ ಸೋಡಿಯಂ ಸಲ್ಫೇಟನ್ನು ಸೇರಿಸಿದಾಗ ನಮಗೆ ಏನು ಉತ್ಪನ್ನ ಸಿಗುತ್ತೆ? ಬೇರಿಯಂ ಸಲ್ಫೇಟ್ ಪ್ಲಸ್ ಸೋಡಿಯಂ ಕ್ಲೋರೈಡ್. ಇಲ್ಲೂ ಎರಡಿದೆ, ಇಲ್ಲೂ ಎರಡಿದೆ, ಹಾಗಾಗಿ 2NaCl ಸೋಡಿಯಂ ಕ್ಲೋರೈಡು ಮತ್ತು ಬೇರಿಯಂ ಸಲ್ಫೇಟ್ ಸಿಕ್ತು. ಹಾಗಿದ್ರೆ ಬೇರಿಯಂ ಅಯಾನ್ ಹಾಗೂ ಸಲ್ಫೇಟ್ ಅಯಾನ್ ಅಂದರೆ ಬೇರಿಯಂ ಸಲ್ಫೇಟ್ ಏನಾಗ್ತಾಯಿದೆ ಇಲ್ಲಿ ಸಿಗ್ತಾ ಇದೆ. 19ನೇ ಪ್ರಶ್ನೆ ನೋಡಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ವಿಲೀನಗೊಳಿಸಿದಾಗ ಹೈಡ್ರಾಕ್ಸೈಡ್ ಅಯಾನುಗಳ OH ಸಾರತೆಯ ಮೇಲೆ ಉಂಟಾಗುವ ಪರಿಣಾಮವೇನು ಅಂತ ಹೇಳಿ ಕೊಟ್ಟಿದ್ದಾರೆ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂದರೆ ಅದೊಂದೇನು ಪ್ರತ್ಯಾಮ್ಲ, ಅದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ವಿಲೀನಗೊಳಿಸಿದಾಗ ಆಲ್ರೆಡಿ ಅದೇನಾಗಿದೆ ಬೇಸ್ ಆಗಿದೆ, ಪ್ರತ್ಯಾಮ್ಲ ಇದೆ, ಅದರಲ್ಲಿ ಇನ್ನೂ ನಾವೇನು ಮಾಡ್ತಾ ಹೋಗ್ತೀವಿ ಪ್ರತ್ಯಾಮ್ಲವನ್ನು ಸೇರಿಸ್ತಾ ಹೋದಂಗೂ ಅದರಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳು ಅಂದರೆ OH- ಅದರ ಸಾರತೆಯ ಮೇಲೆ ಏನು ಪರಿಣಾಮ ಉಂಟಾಗುತ್ತೆ ಅಂತ ಕೇಳಿದ್ದಾರೆ. ಹಾಗಿದ್ರೆ ಅದರಲ್ಲಿ ಏನಾಗುತ್ತೆ ಅಯಾನುಗಳ ಸಾರತೆ ಹೆಚ್ಚಾಗುತ್ತೆ. ಹೈಡ್ರಾಕ್ಸೈಡ್ ಅಯಾನುಗಳ ಸಾರತೆ ಹೆಚ್ಚಾಗುತ್ತೆ ಅಂತ ಹೇಳಿ ಬರಿಬೇಕು. ಇನ್ನು 2 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಟೋಟಲ್ ಆಗಿ 6 ಮಾರ್ಕ್ಸು. ಅದರಲ್ಲಿ 20ನೇ ಪ್ರಶ್ನೆ, ಕಾರ್ಬನ್ ಸಂಯುಕ್ತಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಮೊದಲೇದು ರಚನಾ ಸಮಾಂಗಿಗಳು, ಎರಡನೇದು ಹೈಡ್ರೋಜನೀಕರಣ. ರಚನಾ ಸಮಾಂಗಿಗಳು ಅಂತ ಅಂದರೆ ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಬೇರೆ ಬೇರೆಯಾಗಿರುವ ಹೈಡ್ರೋಕಾರ್ಬನ್ಗಳನ್ನು ನಾವು ರಚನಾ ಸಮಾಂಗಿಗಳು ಅಂತ ಹೇಳಿ ಕರಿತೇವೆ. ಅಣುಸೂತ್ರ ಏನಾಗಿರಬೇಕು ಒಂದೇ ಆಗಿರಬೇಕು ಫಾರ್ಮುಲಾ, ಆದರೆ ರಚನಾ ಸೂತ್ರ ರಚನೆ ಏನಾಗಿರ್ಬೇಕಂದ್ರೆ ಬೇರೆ ಬೇರೆ ಆಗಿರಬೇಕು. ಅಂತಹ ಹೈಡ್ರೋಕಾರ್ಬನ್ಗಳನ್ನು ರಚನಾ ಸಮಾಂಗಿಗಳು ಅಂತ ಹೇಳಿ ಕರಿಬಹುದು. ಅದರಲ್ಲಿ 2ನೇ ಪ್ರಶ್ನೆ ಏನಿದೆ, ಹೈಡ್ರೋಜನೀಕರಣ ಎಂದರೇನು ನೋಡಿ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲ್ಲೇಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಹೈಡ್ರೋಜನನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ ಉಂಟಾಗುವ ಕ್ರಿಯೆ ಹೈಡ್ರೋಜನೀಕರಣ. ಅಪರ್ಯಾಪ್ತದಿಂದ ಏನಾಗ್ತಾಯಿದೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಅದು ಯಾವುದ್ರ ಸಮ್ಮುಖದಲ್ಲಿ? ಕ್ರಿಯಾವರ್ಧಕ. ಯಾವುದ್ಯಾವುದಾಗಿರ್ಬೋದು ಅದು? ಪೆಲ್ಲೇಡಿಯಂ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು. ತುಂಬ ಸಿಂಪಲ್ ಇದೆ ಇದು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲ್ಲೇಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕ ಅವುಗಳ ಸಮ್ಮುಖದಲ್ಲಿ ಹೈಡ್ರೋಜನನ್ನು ಸೇರಿಸ್ಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ ಉಂಟಾಗುವಂತಹ ಕ್ರಿಯೆಗೆ ನಾವು ಹೈಡ್ರೋಜನೀಕರಣ ಅಂತ ಹೇಳಿ ಕರಿಬಹುದು. ಇನ್ನು ಅದರಲ್ಲಿ ಒಂದು ಕ್ವಶನ್ ಇದೆ, ಅಥವಾ ಕ್ರಿಯಾ ಗುಂಪುಗಳು ಎಂದರೇನು? ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ಗಳಲ್ಲಿರುವ ಕ್ರಿಯಾ ಗುಂಪುಗಳನ್ನು ಹೆಸರಿಸಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಕ್ವಶನ್ ನಿಮಗೆ ಟಫ್ ಅನಿಸಿದರೆ ಅಥವಾ ಬರೆಯೋಕ್ಕಾಗದೇ ಇದ್ದರೆ ಈ ಕ್ವಶನನ್ನು ನೀವೇನು ಮಾಡ್ಬೋದು, ಅಟೆಂಡ್ ಮಾಡ್ಬೋದು. ಇದು ಕೂಡ ಈಸಿಯಾಗಿತ್ತು. ಕ್ರಿಯಾ ಗುಂಪು ಅಂತ ಅಂದರೆ ಕಾರ್ಬನ್ ಸಂಯುಕ್ತಗಳ ವಿಶೇಷ ಗುಣಗಳಿಗೆ ಕಾರಣವಾಗುವ ಪರಮಾಣು ಅಥವಾ ಪರಮಾಣುಗಳ ಗುಂಪನ್ನು ನಾವು ಕ್ರಿಯಾ ಗುಂಪು ಅಂತ ಹೇಳಿ ಕರಿತೇವೆ. ಕಾರ್ಬನ್ ಸಂಯುಕ್ತಗಳ ವಿಶೇಷ ಗುಣಗಳಿಗೆ ಕಾರಣವಾಗುವಂತಹ ಪರಮಾಣು ಅಥವಾ ಪರಮಾಣುಗಳ ಗುಂಪೇನಿರುತ್ತಲ್ವ ಅದಕ್ಕೆ ನಾವು ಕ್ರಿಯಾ ಗುಂಪು ಅಂತ ಹೇಳಿ ಕರಿತೇವೆ. ಇನ್ನು ಪ್ರೊಪೆನಾಲಲ್ಲಿ
ಪ್ರೊಪೆನಾಲಲ್ಲಿ ಏನಾಗಿದೆ, ಆಲ್ಡಿಹೈಡ್ ಎನ್ನುವಂತಹ ಗ್ರೂಪ್ ಇದೆ. ಯಾಕಂದರೆ ಅಂತ್ಯ ಪ್ರತ್ಯಯ ಏನಾಗಿದೆ, ಆಲ್ ಅಂತ ಹೇಳಿ ಬಂದಿದೆ. ಆಲ್ ಅಂತ ಬಂದರೆ ಅದು ಆಲ್ಡಿಹೈಡ್ ಗ್ರೂಪ್ಗೆ, CHO ಗ್ರೂಪಿಗೆ ಸೇರಿದೆ ಅಂತ ಹೇಳಿ ಅರ್ಥ. ಕೆಳಗಡೆ ಪ್ರೊಪೆನಾಲ್ ಅಂತ ಹೇಳಿ ಕೊಟ್ಟಿದ್ದಾರೆ, ಇದು ಆಲ್ಕೋಹಾಲ್ ಗ್ರೂಪಿಗೆ ಸೇರಿದಂಥದ್ದು. ಅದರಲ್ಲಿ OH ಗ್ರೂಪ್ ಇರುತ್ತೆ. 21ನೇ ಪ್ರಶ್ನೆ ಓದಿ. ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ 4 ಗುಣಗಳನ್ನು ಬರೆಯಿರಿ ಅಂತ ಹೇಳಿ ಇದೆ. ಅಯಾನಿಕ್ ಸಂಯುಕ್ತಗಳಲ್ಲಿ ಭೌತ ಸ್ಥಿತಿಯನ್ನು ನೋಡೋದಾದರೆ ಮೊದಲು ಅವು ಕಠಿಣವಾಗಿರ್ತವೆ, ಅಂದರೆ ಗಟ್ಟಿಯಾಗಿರ್ತವೆ. ಬಿದುರವಾಗಿದ್ದು ಹೆಚ್ಚು ಒತ್ತಡ ಹಾಕಿದಾಗ ಪುಡಿಯಾಗುತ್ತವೆ. ಭೌತ ಸ್ಥಿತಿ ಹೇಗಿರುತ್ತೆ ನೋಡೋಕೆ, ಅದರ ಸ್ಟೇಟು ಕಠಿಣವಾಗಿರ್ತವೆ, ಬಿದುರವಾಗಿರ್ತವೆ, ಹೆಚ್ಚು ಒತ್ತಡ ಹಾಕಿದಾಗ ಪುಡಿಯಾಗ್ತವೆ. ಕರಗುವ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿದೆ. ಇದು ವಿಲೀನತೆಗೆ ಸಂಬಂಧಪಟ್ಟಂತೆ ನೀರಿನಲ್ಲಿ ಕರಗುತ್ತದೆ. ಇದು ಇನ್ನು ವಿದ್ಯುತ್ ವಾಹಕತೆಗೆ ದ್ರವಿಸಿದ ಹಾಗೂ ದ್ರಾವಣ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ. ಅಂದರೆ ಇದು ಲಿಕ್ವಿಡ್ ಸ್ಟೇಟಲ್ಲಿದ್ದಾಗ, ದ್ರವ ಆದಾಗ, ದ್ರಾವಣ ಸ್ಥಿತಿಯಲ್ಲಿದ್ದಾಗ ಏನು ಮಾಡುತ್ತೆ, ತನ್ನ ಮೂಲಕ ವಿದ್ಯುತ್ ಹರಿಯೋಕೆ ಅನುಕೂಲ ಮಾಡಿಕೊಡುತ್ತೆ. ಇದು ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು. ಅದರಲ್ಲೇ ಮತ್ತೊಂದು ಕ್ವಶನ್ ಏನಿದೆ ನೋಡಿ, ಲೋಹಗಳ ಯಾವುದಾದರೂ 4 ಭೌತ ಗುಣಗಳನ್ನು ಬರೆಯಿರಿ ಅಂತ ಇದೆ. ಇದು ತುಂಬ ಈಸಿ ಕ್ವಶನ್ನು. ಈ ಥರದ ಕ್ವಶನ್ಸ್ಗಳು ಬಂದರೆ ದಯವಿಟ್ಟು ಬಿಟ್ಟು ಬರಬೇಡಿ ಮಕ್ಕಳೇ, ಇದನ್ನು ಕಂಪಲ್ಸರಿ ಅಟೆಂಡ್ ಮಾಡಿರಿ. ಲೋಹಗಳ ಯಾವುದಾದರೂ 4 ಭೌತ ಗುಣಗಳನ್ನು ಬರೆಯಿರಿ ಅಂತ ಇದೆ. ಲೋಹಗಳಂತಂದ್ರೂ ನಿಮಗೆ ತುಂಬ ಫ್ಯಾಮಿಲಿಯರ್, ಹತ್ತಿರವಾಗಿರುವಂಥವು. ಹೌದಾ? ಹುಡುಗಿರಾದರೆ ಮೈ ಮೇಲೆ ಆಭರಣಗಳನ್ನು ಹಾಕೊಂಡಿರ್ತಾರೆ, ಹುಡುಗರು ಕೂಡ ಏನು ಮಾಡಿರ್ತಾರೆ, ಚೈನ್ಗಳನ್ನು, ಕೊರಳಲ್ಲಿ ಕೈಯಲ್ಲಿ ಬ್ಯಾಸ್ಲೆಟ್ಗಳನ್ನು ಹಾಕೊಂಡಿರ್ತಾರೆ. ಯಾವುದಾದ್ರೂ ಒಂದು ಲೋಹ, ಆ ಲೋಹವನ್ನು ನೀವೇನು ಮಾಡ್ಕೋಬೇಕು, ಇಮ್ಯಾಜಿನ್ ಮಾಡ್ಕೋಬೇಕು ಹೇಗಿರುತ್ತೆ ಅಂತ ಹೇಳಿ. ಅದನ್ನು ನೋಡಿ ಅದರ ಆಧಾರದ ಮೇಲೂ ಕೂಡ ನೀವು ಏನೂ ಓದಿಲ್ಲಪ್ಪ, ಕಲಿತೇ ಇಲ್ಲ ಅಂದರೂ ಕೂಡ ಆ ವಸ್ತುವನ್ನು ಉದಾಹರಣೆಯನ್ನಾಗಿಟ್ಕೊಂಡು ನೀವು ಇದರ ಗುಣಲಕ್ಷಣಗಳನ್ನು ಬರಿಬಹುದು. ಲೋಹಗಳ ಭೌತಿಕ ಗುಣಗಳು ಅಂದರೆ ನೋಡೋಕೆ ಹೇಗಿರ್ತವೆ ಅಂತ ಹೇಳಿ. ಉದಾಹರಣೆಗೆ ನಾವೇನು ಮಾಡೋಣ ಅಂದರೆ ಚಿನ್ನ, ಬೆಳ್ಳಿ ತೊಗೊಳ್ತೇವೆ ಅಲ್ವಾ. ಆ ಚಿನ್ನ, ಬೆಳ್ಳಿ ಏನಾಗ್ತಾ ಇರ್ತವೆ, ಹೊಳಿತಾ ಇರ್ತಾವಲ್ವಾ. ಆಲ್ಮೋಸ್ಟ್ ಎಲ್ಲ ಲೋಹಗಳು ಕೂಡ ಹೊಳೆಯುತ್ತವೆ. ಹಾಗಾಗಿ ಮೊದಲೇ ಪಾಯಿಂಟ್ ಏನು, ಹೊಳೆಯುತ್ತವೆ. ಲೋಹೀಯ ಹೊಳಪು ಅಥವಾ ಕಾಂತೀಯತೆಯನ್ನು ನಾವು ಹೊಂದಿರ್ತವೆ. ಉದಾಹರಣೆ, ಈಗ ನಾವೇನು ಮಾಡ್ತೀವಿ, ಕಬ್ಬಿಣವನ್ನು ತಗೊಳ್ತೇವೆ ಅಂತ ಅಂದ್ಕೊಳ್ರಿ. ಕಬ್ಬಿಣದಲ್ಲಿ ತನ್ಯ ಮತ್ತು ಕುಟ್ಟೆ ಗುಣ ಎಲ್ಲ ಲೋಹಗಳು ಕೂಡ ಹೊಂದಿರ್ತವೆ. ನಾವು ಉದಾಹರಣೆಯಾಗಿ ಕಬ್ಬಿಣವನ್ನು ತಗೊಳ್ತಾ ಇದ್ದೀವಿ. ತನ್ಯತೆ ಮತ್ತು ಕುಟ್ಟೆತೆ ಗುಣವನ್ನು ಹೊಂದಿರ್ತವೆ. ತನ್ಯತೆ ಅಂದರೆ ತೆಳುವಾದ ತಂತಿಗಳನ್ನಾಗಿ ಮಾಡೋದು. ಇನ್ನು ಕುಟ್ಟೆತೆ ಅಂದರೆ ಅವುಗಳನ್ನು ಕುಟ್ಟಿ ಲೋಹಗಳನ್ನು ಏನು ಮಾಡ್ತೇವೆ, ತೆಳು ಹಾಳೆಗಳನ್ನಾಗಿ ಮಾಡಬಹುದು. ವಾಹಕತೆಗೆ ಬಂದರೆ ವಿದ್ಯುತ್ ಮತ್ತು ಉಷ್ಣದ ಇವು ವಿದ್ಯುತ್ ಮತ್ತು ಉಷ್ಣದ ಉತ್ತಮ ವಾಹಕಗಳಾಗಿವೆ. ಅಂದರೆ ತನ್ಮೂಲಕ ಇವೇನು ಮಾಡ್ತವೆ, ಸುಲಭವಾಗಿ ವಿದ್ಯುತ್ತನ್ನು ಹರಿಯಬಿಡೋಕ್ಕೆ ಅವಕಾಶವನ್ನು ಒದಗಿಸ್ಕೊಡ್ತವೆ. ಎಲ್ಲ ಲೋಹಗಳು ಕೂಡ ಏನು ಮಾಡ್ತವೆ, ಶಾಬ್ದನ ಗುಣವನ್ನು ಹೊಂದಿರ್ತವೆ. ಬೇಕಾದರೆ ನಿಮ್ಮ ಡೆಸ್ಕ್ ಇರುತ್ತಲ್ವಾ, ಕಬ್ಬಿಣ ಡೆಸ್ಕ್, ಅವುಗಳನ್ನು ಬಾರಿಸಿ ನೋಡ್ರಿ. ಲೋಹಗಳನ್ನು ಬಾರಿಸಿದಾಗ ಏನಾಗುತ್ತೆ, ಸೌಂಡ್ ಕೇಳಿಸುತ್ತೆ. ಹಾಗಾದರೆ ಆ ಸೌಂಡ್ ಅನ್ನೋದೇನು, ಶಾಬ್ದನ ಗುಣವನ್ನು ಹೊಂದಿರುತ್ತವೆ. 22ನೇ ಪ್ರಶ್ನೆ, ಬ್ರೈನ್ ದ್ರಾವಣದ ವಿದ್ಯುತ್ ವಿಭಜನೆಯ ನಂತರ ಉಂಟಾಗುವ ದ್ರಾವಣ ಯಾವುದು? ಆ ದ್ರಾವಣದ ಸ್ವಭಾವವನ್ನು ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಬಳಸಿ ಹೇಗೆ ನಿರ್ಧರಿಸುವಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಬ್ರೈನ್ ದ್ರಾವಣದ ವಿದ್ಯುತ್ ವಿಭಜನೆಯ ನಂತರ ಉಂಟಾಗುವಂತಹ ದ್ರಾವಣ ಯಾವುದು ಅಂದರೆ NaOH, ಸೋಡಿಯಂ ಹೈಡ್ರಾಕ್ಸೈಡ್. ಈ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಇದರಲ್ಲೇನಿದೆ, OH ಇದೆ ಅಲ್ವಾ, ಇದು ಪ್ರತ್ಯಾಮ್ಲ, ಬೇಸ್ ಇದು. ಹಾಗಾದರೆ ನಿಮಗೆ ಗೊತ್ತಿದೆ ಏನು, ಆ್ಯಸಿಡ್ ಅಂತ ಹೇಳಿ, ಆ್ಯಸಿಡ್ ಮತ್ತು ಬೇಸನ್ನು ಟೆಸ್ಟ್ ಮಾಡಲಿಕ್ಕೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಟೆಸ್ಟ್ ಮಾಡಲಿಕ್ಕೆ ನಾವು ಲಿಟ್ಮಸ್ ಪೇಪರನ್ನು ಬಳಸ್ತೇವೆ. ಆ ಲಿಟ್ಮಸ್ ಪೇಪರಲ್ಲಿ ಈಗ ಉದಾಹರಣೆಗೆ ನಾವೇನು ಮಾಡ್ತಿದ್ದೀವಿ, ನೀಲಿ ಕಲರ್ ಲಿಟ್ಮಸ್ ಪೇಪರನ್ನು ತಗೊಳ್ತಾ ಇದ್ದೀವಿ. ಅದನ್ನು ತಗೊಂಡು ಒಂದು ದ್ರಾವಣದಲ್ಲಿ, ಅಂದರೆ NaOH ಅಂತಲೇ ಅಂದ್ಕೊಳ್ಳಿ, ಆ ದ್ರಾವಣದಲ್ಲಿ ಎದ್ದಿದಾಗ ಏನಾಗುತ್ತೆ, ಆ ನೀಲಿ ಲಿಟ್ಮಸ್ಸು ಕೆಂಪು ಬಣ್ಣಕ್ಕೆ ತಿರುಗ್ತು ಅನ್ನೋದಾದರೆ ಅದೇನಾಗಿದೆ, ಆ್ಯಸಿಡ್ ಆಗಿದೆ ಅಂತ ಹೇಳಿ ಅರ್ಥ. ಅಂದರೆ NaOH ಆ್ಯಸಿಡ್ ಅಂತ ಹೇಳ್ತಾ ಇಲ್ಲ, ಉದಾಹರಣೆಗೆ ಹೇಳ್ತಾ ಇರೋದು ನಾನು. NaOH ಅನ್ನೋದೊಂದು ಪ್ರತ್ಯಾಮ್ಲ. ಈಗ ಯಾವುದೋ ಒಂದು ದ್ರಾವಣದಲ್ಲಿ ನಾವು ನೀಲಿ ಲಿಟ್ಮಸ್ ಪೇಪರನ್ನು ನಾವು ಅದ್ದಿದಾಗ ಅಲ್ಲಿ ಅದು ಕೆಂಪು ಬಣ್ಣಕ್ಕೆ ತಿರುಗಿದರೆ ಅದೇನಾಗಿರುತ್ತೆ, ಯಾವಾಗಲೂ ಆಮ್ಲ ಆಗಿರುತ್ತೆ. ಅದೇ ರೀತಿ ನಾವು ಕೆಂಪು ಬಣ್ಣದ ಲಿಟ್ಮಸ್ ಪೇಪರನ್ನು ದ್ರಾವಣದಲ್ಲಿ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬಂತು ಅನ್ನೋದಾದರೆ ಅದೇನಾಗಿರುತ್ತೆ, ಪ್ರತ್ಯಾಮ್ಲ ಆಗಿರುತ್ತೆ. ಇಲ್ಲೂ ಕೂಡ ಇದೇನಾಗಿದೆ, ಪ್ರತ್ಯಾಮ್ಲ ಆಗಿರೋದ್ರಿಂದ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಲಿಟ್ಮಸ್ ಕಾಗದದ ಬಣ್ಣ ನೀಲಿಯಾಗುತ್ತದೆ. ಅಂದರೆ ಅರ್ಥ ಏನು, ಇದು ಪ್ರತ್ಯಾಮ್ಲ ದ್ರಾವಣ. ಹಾಗಾಗಿ NaOH ಅನ್ನು ಹೊಂದಿರೋದ್ರಿಂದ ನೀಲಿ ಬಣ್ಣಕ್ಕೆ ತಿರುಗುತ್ತೆ, ಪ್ರತ್ಯಾಮ್ಲ. ಅದೇ ನೀಲಿ ಲಿಟ್ಮಸ್ ಕಾಗದ ಏನು ಮಾಡುತ್ತೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಬಣ್ಣ ಬದಲಾವಣೆ ಆಗೋದಿಲ್ಲ. ನೀಲಿ ಲಿಟ್ಮಸ್ ಕಾಗದವನ್ನು ಅದರಲ್ಲಿ ಅದ್ದಿದ್ರೆ ಆಲ್ರೆಡಿ ಅದು ಪ್ರತ್ಯಾಮ್ಲ, ಹಾಗಾಗಿ ಏನು ಚೇಂಜಸ್ ಕೂಡ ನಮಗೆ ಆ ದ್ರಾವಣದಲ್ಲಿ ಕಂಡು ಬರೋದಿಲ್ಲ.
ಇನ್ನು 9ನೇ ಮೇನಲ್ಲಿ 3 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಯಾವತ್ತೂ ಕೂಡ ರಾಸಾಯನಿಕ ಸಮೀಕರಣಗಳು ಪಾಠ ಆದಮೇಲೆ ಬ್ಯಾಲೆನ್ಸ್ ಮಾಡೋಕ್ಕಾಗಿರ್ಬೋದು ಅಥವಾ ಕೆಮಿಕಲ್ಸ್ಗಳನ್ನು ಕೊಟ್ಟು ಅದನ್ನು ಇಕ್ವೇಷನ್ ರೂಪದಲ್ಲಿ ಬರೆಯೋಕ್ಕಾದರೂ ಕೊಡ್ಬೋದು. ಇದೊಂದು ಪಿಕ್ಸ್ ಕ್ವಶನ್ಸ್, ಅಂದರೆ ಇದ್ರ ಮೇಲೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಾದಂಥ ಸಮೀಕರಣಗಳನ್ನು ಕೊಡ್ಬೋದು. ಸಮೀಕರಣಗಳನ್ನು ಸರಿಯಾಗಿ ನೀವು ಕಲ್ತ್ರಿ ಅಂದರೆ 2 ಮಾರ್ಕ್ಸು ನಿಮ್ಮ ಕೈಯಂತೆ. ಇದರಲ್ಲಿ 23ನೇ ಪ್ರಶ್ನೆ ಏನಿದೆ ನೋಡಿ, ಅದರಲ್ಲಿ ಎ ಮತ್ತು ಬಿ 2 ಕ್ವಶನ್ಸ್ ಇದೆ. ಮೊದಲೇ ಕ್ವಶನ್ನು ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅಂತ ಹೇಳಿ ಇದೆ. ಮೊದಲೇ ಪ್ರಶ್ನೆ, NaOH ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗಿದೆ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸ್ತಾ ಇದೆ. ಅದರಿಂದ ಸಿಕ್ಕಿರುವಂಥ ಉತ್ಪನ್ನ ಯಾವುದು? ಸೋಡಿಯಂ ಸಲ್ಫೇಟ್ ಮತ್ತು ನೀರು ಸಿಕ್ಕಿದೆ. ಹೇಗೆ ಬ್ಯಾಲೆನ್ಸ್ ಮಾಡೋದು ಹಿಂದಿನ ವಿಡಿಯೋದಲ್ಲೂ ನಾನು ತಿಳಿಸ್ಕೊಟ್ಟಿದ್ದೆ. ನಾವೇನು ಮಾಡಬೇಕು ಅಂದರೆ ರಾಶಿ ಸಂರಕ್ಷಣಾ ನಿಯಮವನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಎಡಗಡೆ ಬದಿ ಅಂದರೆ ಪ್ರತಿವರ್ತಕಗಳು, ಉತ್ಪನ್ನಗಳು ಎರಡೂ ಕಡೆಯಲ್ಲೂ ಕೂಡ ಏನಾಗಿರಬೇಕು? ಈಕ್ವಲ್ ಆಗಿರಬೇಕು, ಈಕ್ವಲ್ ಅಮೌಂಟಲ್ಲಿ ಇರಬೇಕು. ಅಂದರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಆ ಕ್ರಿಯೆಯಲ್ಲಿರುವಂಥ ವಸ್ತುಗಳು ಅವು ಹಾಳಾಗಿರೋದಿಲ್ಲ, ಬದಲಾಗಿ ಇನ್ನೊಂದು ವಸ್ತುವಾಗಿ ಮಾರ್ಪಾಡಾಗಿರ್ತವೆ. ಇಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ರೀತಿಯಾದಂತಹ ಕೆಮಿಕಲ್ಸ್ ಆಗಿರ್ಬೋದು, ವಸ್ತುಗಳಾಗಿರ್ಬೋದು ಸೇರಿಕೊಂಡು ಮತ್ತೊಂದು ಹೊಸ ವಸ್ತು ಉತ್ಪತ್ತಿಯಾಗಿರುತ್ತೆ. ಅಂದರೆ ಈ ವಸ್ತುಗಳು ಆ ವಸ್ತುಗಳಲ್ಲಿ ಏನಾಗಿರುತ್ತೆ? ಅಡಗಿರ್ತವೆ. ಪ್ರತಿವರ್ತಕಗಳು ಉತ್ಪನ್ನಗಳೊಳಗೆ ಇರ್ತವೆ. ಅಂದಮೇಲೆ ಎರಡೂ ಕಡೆ ಸಮನಾಗಿರಬೇಕು. ಮೊದಲೇದು ನೋಡ್ರಿ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ಇಲ್ಲಿ ಉತ್ಪನ್ನ ಸಿಕ್ಕಿರೋದ್ರಲ್ಲಿ ಸೋಡಿಯಂ ಸಲ್ಫೇಟ್ ಇದೆ. ಸೋಡಿಯಂನಿಂದ ಬಂದಿರುವಂಥ ಒಂದು ಉತ್ಪನ್ನ ಯಾವುದು? ಸೋಡಿಯಂ ಸಲ್ಫೇಟ್. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಸೋಡಿಯಂನ? 2 ಇದೆ. ಇಲ್ಲೆಷ್ಟಿದೆ? 1 ಇದೆ. ಹಾಗಾದ್ರೆ ನಾವು 2 ಮಾಡಬೇಕು, ಸಮ ಮಾಡಬೇಕು. ಏನು ಮಾಡೋದು ಹಾಗಿದ್ರೆ? ನಾನಿಲ್ಲಿ 2 ಬರಿತೇನೆ. ಹಾಗಾದರೆ ಈ 2 ಅನ್ನೋದು ಸೋಡಿಯಮಿಗೂ ಸಂಬಂಧಪಡುತ್ತೆ, ಆಕ್ಸಿಜನಿಗೂ ಸಂಬಂಧಪಡುತ್ತೆ, ಹೈಡ್ರೋಜನಿಗೂ ಸಂಬಂಧಪಡುತ್ತೆ. ಅಂದಮೇಲೆ ಏನಾಯಿತು? 2 ಆಕ್ಸಿಜನ್ ಆಯಿತು, 2 ಹೈಡ್ರೋಜನ್ ಆಯಿತು. 2 ಆಕ್ಸಿಜನ್ ಇದೆ. ಇಲ್ಲೆಷ್ಟಿದೆ ಆಕ್ಸಿಜನ್ನು? ಇಲ್ಲಿ 4 ಇದೆ. ಒಟ್ಟಾರೆಯಾಗಿ ಎಷ್ಟಾಯಿತು? 6 ಆಯಿತು. ಈ ಕಡೆ 6 ಇದೆನಾ ನೋಡಿ, ಚೆಕ್ ಮಾಡಿ ಒಂದು ಸಾರಿ ವಿದ್ಯಾರ್ಥಿಗಳೇ. ಹಾಂ, ಹಾಗಿದ್ರೆ ಆಕ್ಸಿಜನ್ ಇಲ್ಲೆಷ್ಟಿದೆ? 4 ಇದೆ. ಇಲ್ಲೆಷ್ಟಿದೆ? 1 ಇದೆ. ಹಾಗಾಗಿ ನಾವು ಈ ಆಕ್ಸಿಜನ್ನ ಏನು ಮಾಡಬೇಕು? 2 ಮಾಡಬೇಕು. 2 ಮಾಡೋದಾದರೆ ಇಲ್ಲಿ ಹಾಕಿದ್ರೆ ಏನಾಯಿತು? ಉತ್ಪನ್ನನೇ ಬದಲಾಗೋಗುತ್ತೆ. ಇಲ್ಲಿ 2 ಹಾಕಿದ್ರೆ H2O2 ಆಯಿತು. ಇದೇನಾಗೋದಿಲ್ಲ? ನೀರಾಗೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಏನು ಮಾಡ್ತೇವೆ? 2 ಹಾಕ್ತೇವೆ. ಅಲ್ಲಿಗೆ 4 ಆಕ್ಸಿಜನ್ನು, ಇಲ್ಲಿ ಪ್ಲಸ್ 2 ಆಕ್ಸಿಜನ್ 6 ಆಯಿತಾ? ಇನ್ನು ಹೈಡ್ರೋಜನ್ ಎಷ್ಟಿದೆ? ಇಲ್ಲಿ 2 ಇದೆ. ಇಲ್ಲಿ ಎಷ್ಟಿದೆ? ಹೈಡ್ರೋಜನ್ನು 2 ಇದೆ. 4 ಆಯಿತಾ ಒಟ್ಟಾರೆಯಾಗಿ? ಇಲ್ಲೆಲ್ಲೂ ಹೈಡ್ರೋಜನ್ ಬಂದಿಲ್ಲ. ಇನ್ನು ಇಲ್ಲಿ ನೋಡಿ, ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಮೊದಲೆಷ್ಟಿತ್ತು? ಇದನ್ನು ಬಿಟ್ಟು ಹಾಕಿ, 2 ಈಗ ಹಾಕಿರೋದು ನಾವು 2 ಇತ್ತಲ್ವಾ? ಇಲ್ಲಿ ಒಟ್ಟಾರೆಯಾಗಿ 4 ಹಾಕಬೇಕು. ಹಾಗಿದ್ರೆ ನಾವು ಇಲ್ಲಿ 2 ಬರೆದಿದ್ದೀವಿ. 2 ಅನ್ನೋದು ಹೈಡ್ರೋಜನಿಗೂ ಸಂಬಂಧಪಡುತ್ತೆ, ಆಕ್ಸಿಜನಿಗೂ ಸಂಬಂಧಪಡುತ್ತೆ. 2 ಗುಣಿಸು 2 ಇವೆರಡರ ಮಧ್ಯೆ ಏನಿದೆ? ಗುಣಾಕಾರ ಸಂಬಂಧ ಇದೆ. 2 2 4 ಆಯಿತು. 2 ಆಕ್ಸಿಜನ್ ಆಯಿತು. ಸಮ ಆಯಿತಾ? ಇಲ್ಲೆರಡು, ಇಲ್ಲೆರಡು. ಇನ್ನು ಇಲ್ಲಿ ನೋಡಿ, ಎರಡನೇದು ಪೊಟ್ಯಾಷಿಯಂ ಕೊಟ್ಟಿದ್ದಾರೆ, ಆಕ್ಸಿಜನ್ ಕೊಟ್ಟಿದ್ದಾರೆ. ಸೇರಿ ಏನಾಗಿದೆ? ಇಲ್ಲಿ ಪೊಟ್ಯಾಷಿಯಂ ಆಕ್ಸೈಡ್ ಆಗಿದೆ. ಪೊಟ್ಯಾಷಿಯಂ ಇಲ್ಲಿ ಎಷ್ಟಾಗಿದೆ? 2 ಆಗಿದೆ. ಇಲ್ಲಿ ಎಷ್ಟಿದೆ? ಕೇವಲ 1 ಇದೆ. ಹಾಗಿದ್ರೆ ನಾವು ಇಲ್ಲಿ ಏನು ಮಾಡಬೇಕು? 2 ಹಾಕಿಬಿಡಬೇಕು. ಆದರೆ ಅದಕ್ಕೂ ಮೊದಲು ನಾವೇನು ನೋಡ್ಕೋಬೇಕು? ಆಕ್ಸಿಜನನ್ನು ಒಂದು ಕೂಡ ನೋಡ್ಕೋಬೇಕು. ಯಾಕಂದರೆ ಇಲ್ಲಿರೋದು ಒಂದೇ ಉತ್ಪನ್ನ. ಆಕ್ಸಿಜನ್ ಇಲ್ಲಿ ಎಷ್ಟಿದೆ? 2 ಇದೆ. ಇಲ್ಲಿ ಎಷ್ಟಿದೆ? 1 ಇದೆ. ಈಗ ನಾವು 2 ಮಾಡಬೇಕು. 2 ಮಾಡಿದ್ರೆ ನಾವೇನು ಮಾಡಬೇಕು? ಇಲ್ಲಿ 2 ಹಾಕಿದರೆ ಏನಾಯಿತು? 2 ಆಕ್ಸಿಜನ್ ಆಯಿತಾ? ಮೊದಲು ಉತ್ಪನ್ನವನ್ನು ನಾವೇನು ಮಾಡಿದ್ವಿ? ಬ್ಯಾಲೆನ್ಸ್ ಮಾಡ್ಕೊಂಡ್ವಿ. ಇಲ್ಲಿ ಇವೆರಡರ ಮಧ್ಯೆ ಗುಣಾಕಾರ ಸಂಬಂಧ ಇರೋದ್ರಿಂದ 2 ಗುಣಿಸು 2 4 ಆಯಿತು. 4 ಪೊಟ್ಯಾಷು, 1 ಆಕ್ಸಿಜನ್ 2 ಆಕ್ಸಿಜನ್ ಆಯಿತು. 4 ಪೊಟ್ಯಾಷಿಯಂ ಆಗಬೇಕನ್ನೋದಾದರೆ ಇಲ್ಲಿ ಎಷ್ಟು ಹಾಕಬೇಕಾಗುತ್ತೆ ನಾವು? ಇಲ್ಲೂ ಕೂಡ 4 ಹಾಕಬೇಕು. ಇಲ್ಲಿಗೆ ಈ ಈಕ್ವೇಷನ್ನು ಬ್ಯಾಲೆನ್ಸ್ ಆಯಿತು. ಇನ್ನು ಬಿ ಕ್ವಶನ್ ಏನಿದೆ ನೋಡ್ರಿ, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಬಂದಿರುವಂಥ ಉತ್ಪನ್ನ ಏನಿದೆ? ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ಈ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಂಡಿರುವಂತಹ ಪ್ರತಿವರ್ತಕಗಳನ್ನು ಬರೆಯಿರಿ ಅಂತ ಇದೆ. ಉತ್ಕರ್ಷಣೆ ಅಂತ ಅಂದರೆ ಮಕ್ಕಳೇ ಏನು ದೊಡ್ಡ ವಿಷಯ ಅಲ್ಲ. ಉತ್ಕರ್ಷಣೆ ಹೆಸರಲ್ಲೇ ಇದೆ. ಉತ್ಕರ್ಷಣೆ ಅಂದ ತಕ್ಷಣ ನಿಮಗೆ ಏನು ತಲೆಗೆ ಬರಬೇಕು? ಯಾವುದೇ ಒಂದು ಈಕ್ವೇಷನಿಗೆ ನಾವೇನು ಮಾಡ್ತಿದ್ದೀವಿ? ಆಕ್ಸಿಜನನ್ನು ಸೇರಿಸ್ತಾ ಇದ್ದೀವಿ ಅಂತ ಹೇಳಿ ಅಂದ್ಕೊಳ್ರಿ. ಆಕ್ಸಿಜನ್ ಅಂದರೆ ಆಕ್ಸಿಜನ್ನ ಸೇರಿಸೋದು, ಹೈಡ್ರೋಜನನ್ನು ತೆಗೆಯೋದು. ಇವೆರಡು ಎಟ್ ಎ ಟೈಮಿಗೆ ಆಗಬೇಕಂತಿಲ್ಲ. ಒಂದು ಈಕ್ವೇಷನಲ್ಲಿ ಆಕ್ಸಿಜನ್ನ ಸೇರಿತ್ತು ಅಂತ ಅಂದರೆ ಅದೇನಾಗಿದೆ? ಉತ್ಕರ್ಷಣೆಗೊಂಡಿದೆ ಅಂತ ಹೇಳಿ ಅರ್ಥ. ಅಥವಾ ಒಂದು ಈಕ್ವೇಷನಲ್ಲಿ ಹೈಡ್ರೋಜನ್ ರಿಮೂವ್ ಆಗಿದೆ ಪ್ರತಿವರ್ತಕದಿಂದ ಅಂತ ಅಂದ್ಕೊಂಡ್ರೆ ಅದನ್ನು ನಾವು ಉತ್ಕರ್ಷಣೆ ಅಂತ ಹೇಳಿ ಕಲಿತೀವಿ. ಉತ್ಕರ್ಷಣೆ ಕಲಿತ್ರೆ ಸಾಕು, ನೀವು ಮತ್ತೆ ಅಪಕರ್ಷಣೆ ಕಲಿಯೋದು ಬೇಡ. ಅದರ ಅಪೋಸಿಟ್ ಅಪಕರ್ಷಣೆ. ಉತ್ಕರ್ಷಣೆ ಅಂತ ಅಂದರೆ ಆಕ್ಸಿಜನನ್ನು ಸೇರಿಸೋದು, ಅಪಕರ್ಷಣೆ ಅಂತ ಅಂದರೆ ಆಕ್ಸಿಜನನ್ನು ತೆಗೆಯೋದು, ರಿಮೂವ್ ಮಾಡೋದು. ಅಂದರೆ ಹೈಡ್ರೋಜನ್ನ ಆ್ಯಡ್ ಮಾಡ್ತೀವಿ, ಆಕ್ಸಿಜನ್ನ ರಿಮೂವ್ ಮಾಡ್ತೀವಿ. ಆದರೆ ಉತ್ಕರ್ಷಣೆಯಲ್ಲಿ ಆಕ್ಸಿಜನ್ನ ಆ್ಯಡ್ ಮಾಡ್ತೀವಿ, ಹೈಡ್ರೋಜನನ್ನು ರಿಮೂವ್ ಮಾಡ್ತೀವಿ. ಅರ್ಥ ಆಯ್ತಾ? ಉತ್ಕರ್ಷಣೆ ಅಂದರೆ ಎಡಿಷನ್ ಆಫ್ ಆಕ್ಸಿಜನ್. ಇನ್ನು ಅಪಕರ್ಷಣೆ ಅಂತ ಅಂದರೆ ಎಡಿಷನ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಆಕ್ಸಿಜನ್ ಅಂತ ಹೇಳಿ ಹೇಳ್ಬೋದು. ಹಾಗಿದ್ರೆ ಯಾವ್ದ್ಯಾವ್ದಾಗಿರ್ಬೋದು? ಇಲ್ಲಿ ನೋಡಿ, ಉತ್ಕರ್ಷಣೆಗೊಂಡಿರೋದು ಯಾವುದು? ಇಲ್ಲಿ ಜಿಂಕ್ ಆಕ್ಸೈಡ್ ಇದೆ,
ಕಾರ್ಬನ್ ಜೊತೆ ಸೇರಿ ಜಿಂಕ್ ಆಗಿದೆ. ಆದರೆ ಈ ಕಾರ್ಬನ್ ಏನಿದೆ ಸಿಂಗಲ್ ಆಗಿದೆ. ಈ ಕಾರ್ಬನ್ನು ಅದರೊಟ್ಟಿಗೆ ಆಕ್ಸಿಜನ್ ಸೇರಿ ಕಾರ್ಬನ್ ಮೊನಾಕ್ಸೈಡ್ ಆಗಿದೆ. ಹಾಗಿದ್ರೆ ಇಲ್ಲಿ ಉತ್ಕರ್ಷಣೆಗೊಂಡಿರೋದು ಯಾವುದು? ನೋಡಿ ಮಕ್ಕಳೇ, ಯಾವುದು ಉತ್ಕರ್ಷಣೆಗೊಂಡಿರೋದು? ಎಸ್, ಕಾರ್ಬನ್. ಕಾರ್ಬನ್ ಏನಾಗಿದೆ? ಕಾರ್ಬನ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಆಗಿರೋದ್ರಿಂದ ಇಲ್ಲಿ ಏನಾಗಿದೆ? ಇದು ಉತ್ಕರ್ಷಣೆಗೊಂಡಿದೆ. ಇನ್ನು ಅಪಕರ್ಷಣೆಗೊಂಡಿರೋದು ಯಾವುದು? ಇಲ್ಲೇನಾಗಿದೆ ಅಂತಂದರೆ ಜಿಂಕ್ ಆಕ್ಸೈಡ್ ಇದೆ, ಅದೇನಾಯಿತು? ಜಿಂಕ್ ಆಯಿತು. ಆಕ್ಸಿಜನ್ ಏನಾಯಿತು? ರಿಮೂವಲ್ ಆಗೋಯಿತು. ಆಕ್ಸಿಜನ್ ರಿಮೂವಲ್ ಆಗೋದು ಅಂದರೆ ಇದು ಅಪಕರ್ಷಣೆಗೊಂಡಿದೆ ಅಂತ ಅರ್ಥ. ಹಾಗಿದ್ರೆ ಅಪಕರ್ಷಣೆಗೊಂಡಿರೋದು ಜಿಂಕ್ ಆಕ್ಸೈಡ್. ಅರ್ಥ ಆಯ್ತಲ್ವಾ ಮಕ್ಕಳೇ ನಿಮಗೆ? ಇನ್ನು 23ರಲ್ಲಿ ಆರ್ ಕ್ವಶನ್ ಏನಿದೆ ನೋಡ್ರಿ. ರಾಸಾಯನಿಕ ಕ್ರಿಯೆಗಳು ಜರುಗಿದಾಗ ಉಂಟಾಗುವ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ರಾಸಾಯನಿಕ ಕ್ರಿಯೆ ಆಗಬೇಕಾದ್ರೆ ಅದು ರಾಸಾಯನಿಕ ಕ್ರಿಯೆ ಆಯಿತು ಅನ್ನೋಕ್ಕೆ ಅದು ಕೆಲವೊಂದಿಷ್ಟು ಲಕ್ಷಣಗಳಿದ್ದಾವೆ, ಕೆಲವೊಂದಿಷ್ಟು ಬದಲಾವಣೆಗಳಾಗ್ತವೆ. ಆ ಬದಲಾವಣೆಗಳು ಯಾವುದು ಅನ್ನೋದನ್ನು ಪಟ್ಟಿ ಮಾಡಿ. ಇದಕ್ಕೊಂದು ಟ್ರಿಕ್ಸ್ ಇದೆ ನಿಮಗೆ. ಏನು ಟ್ರಿಕ್ಸು ಅನ್ನೋದಾಯ್ತು ಅಂದರೆ GSTC. GST ಅಂತೂ ಗೊತ್ತಿದೆ ನಿಮಗೆ, ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ. ಅದಕ್ಕೊಂದು C ಒಂದು ಆ್ಯಡ್ ಮಾಡ್ಕೊಳ್ಳಿ. ಇವು 4 ಲೆಟರ್ಸನ್ನು ನೆನ್ಪಿಟ್ಕೊಂಡ್ರೆ 4 ಲಕ್ಷಣಗಳು ಬಂದುಬಿಟ್ಟು. ಹಾಗಿದ್ರೆ ಯಾವ್ದ್ಯಾವ್ದದು? G ಅಂದರೆ ಗ್ಯಾಸ್, ಅನಿಲ ಬಿಡುಗಡೆ ಆಗುತ್ತೆ. S ಅಂದರೆ ಸ್ಟೇಟ್, ಸ್ಥಿತಿ ಬದಲಾವಣೆ ಆಗುತ್ತೆ. T ಅಂದರೆ ಟೆಂಪ್ರೇಚರ್, ತಾಪ ಬದಲಾವಣೆ ಆಗುತ್ತೆ. C ಅಂದರೆ ಕಲರ್, ಬಣ್ಣ ಬದಲಾವಣೆ ಆಗುತ್ತೆ. ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಇವಿಷ್ಟು ಬದಲಾವಣೆಗಳು ಏನಾಗ್ತಾ ಇರ್ತವೆ? ಗೋಚರಿಸ್ತಾ ಇದ್ದಾವೆ. ಅನಿಲ ಬಿಡುಗಡೆ ಆಗ್ಬೋದು, ಕೆಲವೊಮ್ಮೆ ಸ್ಥಿತಿ ಬದಲಾವಣೆ ಆಗ್ಬೋದು, ತಾಪ ಬದಲಾವಣೆ ಆಗ್ಬೋದು, ಇಲ್ಲ ಬಣ್ಣ ಕೂಡ ಬದಲಾವಣೆ ಆಗ್ಬೋದು. ಇನ್ನು B ಕ್ವಶನ್ ಏನಿದೆ ನೋಡಿ. ಈ ಕೆಳಗಿನ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇದೆ. ಇವೆರಡು ಪ್ರತಿವರ್ತಕಗಳು ಸೇರಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು ಉತ್ಪತ್ತಿಯಾಗಿದೆ. ಇವೆರಡು ಉತ್ಪನ್ನಗಳು. ಆಗಲೇ ಅಷ್ಟೇ ಹೇಳ್ದಂಗೆ ಬ್ಯಾಲೆನ್ಸ್ ಮಾಡೋಕ್ಕಾದರೂ ಕೊಡ್ಬೋದು, ಅಥವಾ ಈ ರೀತಿ ಕೆಮಿಕಲ್ಸನ್ನು ಕೊಟ್ಟು ಅದನ್ನು ಇಕ್ವೇಷನ್ ರೂಪದಲ್ಲಿ ಬರೆಯೋಕ್ಕೆ, ಸಮೀಕರಣ ರೂಪದಲ್ಲಿ ಬರೆಯೋಕ್ಕೆ ಕೊಡ್ಬೋದು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅದನ್ನು ನಾವು ಹೇಗೆ ಬರಿತೀವಿ? ಕ್ಯಾಲ್ಸಿಯಂ CaOH ಟ್ವೈಸ್. ನೆನಪಿರಲಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಯಾವಾಗಲೂ OH ಟ್ವೈಸ್ ಆಗಿರುತ್ತೆ, 2 ಬಾರಿ. ಇಲ್ಲೇನಾಯಿತು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅದರೊಟ್ಟಿಗೆ ಏನು ಸೇರಿಕೊಂಡಿದೆ? ಕಾರ್ಬನ್ ಡೈಆಕ್ಸೈಡ್ CO2 ಸೇರಿ ಏನು ಸಿಕ್ತು? ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ CaCO3 ಸಿಕ್ತು. ಪ್ಲಸ್ ನೀರು, ಅದಕ್ಕೆ ನಿಮಗೆ ಗೊತ್ತಿದೆ ಅಣುಸೂತ್ರ ಏನಿದೆ? H2O. ಇದು ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು ನೀವು. ಕ್ಯಾಲ್ಸಿಯಂ ಒಂದಿದೆ, ಇಲ್ಲೂ ಕೂಡ ಒಂದಿದೆ. ಅದೇ ರೀತಿ ಆಕ್ಸಿಜನ್ 2 ಇದೆ. ಇದು ಟ್ವೈಸ್ ಅನ್ನೋದು ಆಕ್ಸಿಜನ್ ಹೈಡ್ರೋಜನ್ ಎರಡಕ್ಕೂ ಸಂಬಂಧಪಟ್ಟಿದೆ. ಆಕ್ಸಿಜನ್ನು 2 ಇದೆ, ಹೈಡ್ರೋಜನ್ನು 2 ಇದೆ. ಹಾಗಾದರೆ ಆಕ್ಸಿಜನ್ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 4 ಇದೆ ಒಟ್ಟಾರೆಯಾಗಿ. ಇಲ್ಲಿ 3 + 1 4 ಸಮ ಆಯಿತಾ? ಅದೇ ರೀತಿ ಹೈಡ್ರೋಜನ್ ಕೂಡ 2 ಇದೆ, ಇಲ್ಲೂ ಕೂಡ ಹೈಡ್ರೋಜನ್ 2 ಇದೆ. ಇದನ್ನು ಮತ್ತೆ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಕ್ವೇಷನ್ ರೂಪದಲ್ಲಿ ನಾವು ಈ ರೀತಿ ಬರೀತೇವೆ. ಇನ್ನು 24ನೇ ಕ್ವಶನ್ ನೋಡಿ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಭಾಗ 1 ಏನು? ನೀರಿನಲ್ಲಿ ಅದ್ದಿದ ಗಾಜಿನ ನೂಲು. ಭಾಗ 2 ನಿರ್ಗಮನ ನಾಳ. ಸ್ಟೂಡೆಂಟ್ಸ್, ನೀವು ನೆನ್ಪಿಟ್ಕೊಳ್ರಿ, ಕೇವಲ 2 ಭಾಗ ಕೊಟ್ಟಿದ್ದಾರೆ, ಅದನ್ನಷ್ಟೇ ಗುರುತಿಸ್ಬೇಕಂತಿಲ್ಲ. ನಿಮಗೆ ಭಾಗಗಳು ಹೇಗಿದ್ರೂ ಚಿತ್ರ ಕಲ್ತಿರ್ತೀರಿ. ಚಿತ್ರವನ್ನು ಸರಿಯಾಗಿ ಅಂದವಾಗಿ ಬಿಡಿಸಿ ಈ ಕೊಟ್ಟಿರೋ ಭಾಗಗಳಿಗೆ ಮೊದಲು ಇಂಪಾರ್ಟೆನ್ಸನ್ನು ಕೊಟ್ಟು ಭಾಗ ಗುರುತಿಸ್ರಿ. ಆಮೇಲೆ ನಿಮಗೆ ಗೊತ್ತಿರುವಂಥ ಉಳಿದ ಭಾಗಗಳನ್ನು ಕೂಡ ನೀವು ಸಮಯ ಇದ್ದರೆ ಏನು ಮಾಡಿರಿ, ಗುರುತಿಸಿ ಬರ್ರಿ. ಆವಾಗೇನಾಗುತ್ತೆ, ನಿಮಗೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಿದಾರೋ ಅಷ್ಟನ್ನು ಕೊಡ್ತಾರೆ. ಎಲ್ಲೂ ಕೂಡ ಮಾರ್ಕ್ಸನ್ನು ಕಟ್ ಮಾಡೋಕ್ಕೆ ಅವರಿಗೆ ಅವಕಾಶ ಸಿಗೋದಿಲ್ಲ. ಚಿತ್ರವನ್ನು ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ಸರಿಯಾಗಿ ಬಿಡಿಸೋದನ್ನು ಕಲೀರಿ. ಭಾಗಗಳನ್ನು ಸರಿ ಮಾಡಿ ಆಯಾ ಜಾಗದಲ್ಲಿ ಏನು ಮಾಡಬೇಕು, ಗುರುತಿಸಬೇಕು. ಅಂದರೆ ನೀವೇನು ಮಾಡ್ತೀರಿ, ಅಷ್ಟಕ್ಕಷ್ಟು ಮಾರ್ಕ್ಸ್ಗಳನ್ನು ಪಡ್ಕೊಳ್ತೀರಿ. ಇದು ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ. ಇಲ್ಲಿದೆ ನೀರಿನಲ್ಲಿ ಅದ್ದಿದ ಗಾಜಿನ ನೂಲಿದೆ, ಇಲ್ಲಿ ಲೋಹದ ಚೂರು ಇದೆ. ಕೆಳಗಡೆ ಏನು ಮಾಡಿದ್ದೀವಿ, ಒಂದು ಬರ್ನರನ್ನು ಇಟ್ಟಿದ್ದೀವಿ, ಅದರಿಂದ ಬಿಸಿ ಮಾಡ್ತಾ ಇದ್ದೀವಿ. ಇನ್ನು ಒಂದು ಆಧಾರ ಸ್ತಂಭ ಇದೆ, ಅದಕ್ಕೊಂದು ಕಾರ್ಕನ್ನು ಹಾಕಿದ್ದೇವೆ. ಅಲ್ಲಿಂದ ಏನಾಗಿದೆ, ನಿರ್ಗಮನ ನಾಳ ಇದೆ. ಅಂದರೆ ಇಲ್ಲಿಂದ ಏನಾದರೂ ಗ್ಯಾಸ್ ಬಿಡುಗಡೆ ಆಯಿತು ಅನ್ನೋದಾದರೆ ಅದು ಇದ್ರ ಮೂಲಕ ಬರ್ತಾ ಹೋಗುತ್ತೆ. ಇನ್ನು ಇಲ್ಲಿ ನೀರಿದೆ, ಹೈಡ್ರೋಜನ್ ಅನಿಲ ಇದೆ ಪಾರ್ಟು. ಆಮೇಲೆ ಅಂದರೆ ಇದ್ರ ಮೂಲಕ ಏನಾಗ್ತಾ ಇದೆ, ಹೈಡ್ರೋಜನ್ ಅನಿಲ ಇದ್ರ ಒಳಗಡೆ ಇದೆ, ಗುಳ್ಳೆಗಳು ಬರ್ತಾ ಇದ್ದಾವೆ ಅಂತ ಹೇಳಿ ಅರ್ಥ. ಅದಕ್ಕೊಂದು ಆಧಾರ ಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ. ಇದಿಷ್ಟು ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ. 25ನೇ ಪ್ರಶ್ನೆ ಏನಿದೆ ನೋಡಿ. ಇವುಗಳಿಗೆ ಕಾರಣ ಕೊಡಿ ಅಂತ ಇದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಶುಷ್ಕ ಸ್ಥಳದಲ್ಲಿ ಸಂಗ್ರಹಿಸಬೇಕು. ಇನ್ನು ಗ್ಲೂಕೋಸ್ ದ್ರಾವಣವು ಆಮ್ಲೀಯ ಗುಣವನ್ನು ಪ್ರದರ್ಶಿಸುವುದಿಲ್ಲ. ಬೇಕಿಂಗ್ ಸೋಡಾವನ್ನು ಬೆರೆಸಿದ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತ ಇದೆ.
ಹಾಗಿದ್ರೆ ಇದರಲ್ಲಿ ಮೊದಲೇದು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಶುಷ್ಕ ಸ್ಥಳದಲ್ಲಿ ಏಕೆ ಇಡಬೇಕು? ಏಕೆಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸು ವಾತಾವರಣದಲ್ಲಿರುವಂತಹ ತೇವಾಂಶದೊಂದಿಗೆ ವರ್ತಿಸಿ ಜಿಪ್ಸಮ್ ಆಗುತ್ತದೆ. ಇದು ವಾತಾವರಣದಲ್ಲಿರುವಂಥ ತೇವಾಂಶದೊಂದಿಗೆ ರಿಯಾಕ್ಟ್ ಮಾಡುತ್ತೆ, ಆವಾಗ ಜಿಪ್ಸಮ್ ಆಗಿ ಮಾರ್ಪಾಡಾಗುತ್ತೆ. ಅದಕ್ಕೋಸ್ಕರ ಇನ್ನು ಗ್ಲೂಕೋಸ್ ದ್ರಾವಣವು ಆಮ್ಲೀಯತೆಯನ್ನು ಪ್ರದರ್ಶಿಸುವುದಿಲ್ಲ. ಯಾಕಂದರೆ ಗ್ಲೂಕೋಸ್ ನೀರಿನಲ್ಲಿ ಕರಗಿದಾಗ ಅಯಾನ್ಗಳನ್ನು ಇದೇನು ಮಾಡೋದಿಲ್ಲ, ಉಂಟು ಮಾಡೋದಿಲ್ಲ. ಮೂರನೇದು ಬೇಕಿಂಗ್ ಸೋಡಾ ಬೆರೆಸಿದಂತಹ ಹಾಲು ಮೊಸರಾಗಲು ಅದೇನು ಮಾಡುತ್ತೆ, ಹೆಚ್ಚು ಸಮಯ ತಗೊಳ್ಳುತ್ತೆ. ಕಾರಣ ಏನು? ಬೇಕಿಂಗ್ ಸೋಡಾ ಅನ್ನೋದು ಒಂದು ಪ್ರತ್ಯಾಮ್ಲೀಯ. ಹಾಲಿನಲ್ಲಿ ಸ್ವಲ್ಪ ಮಟ್ಟಿಗೆ ಆಮ್ಲೀಯತೆ ಇರುತ್ತೆ, ಅದನ್ನು ಸೇರಿಸಿದಾಗ ಏನಾಗುತ್ತೆ, ಆಮ್ಲೀಯತೆಯನ್ನು ಕಡಿಮೆಗೊಳಿಸುತ್ತೆ. ಯಾಕಂದರೆ ಪ್ರತ್ಯಾಮ್ಲ ಅಲ್ವಾ, ಪ್ರತ್ಯಾಮ್ಲ ಮತ್ತು ಆಮ್ಲ ಸೇರಿದಾಗ ಯಾವುದೇ ಒಂದು ದ್ರಾವಣ ಆಗಲಿ ಅಥವಾ ಏನೇ ಆಗಲಿ ಅದು ತಟಸ್ಥಗೊಳ್ಳುತ್ತೆ. ಹಾಗಾಗಿ ಆಮ್ಲೀಯತೆ ಇರೋದರಲ್ಲಿ ಪ್ರತ್ಯಾಮ್ಲವನ್ನು ಸೇರಿಸಿದಾಗ ಅದು ತಟಸ್ಥಗೊಂಡು ಇದರಿಂದ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತ ಹೇಳಿ ಬರಿಬೇಕು ನೀವು. ಮೇನ್ ನಂಬರ್ 10 ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಇದು 4 ಅಂಕಕ್ಕೆ ನಿಗದಿಪಡಿಸಿರುವಂತಹ ಪ್ರಶ್ನೆ. ಇದರಲ್ಲಿ 26ನೇ ಕ್ವಶ್ನಲ್ಲಿ ಎ ಮತ್ತು ಬಿ ಅನ್ನುವಂತಹ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದು ನಿಮ್ಮ ರಾಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೊನೆಯ ಪ್ರಶ್ನೆ ಆಗಿರುತ್ತೆ. ನೋಡಿ ಏನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಪ್ರಶ್ನೆನ, ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸಗಳನ್ನು ಬರೆಯಿರಿ ಅಂತ ಇದೆ. ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಬರೆಯಿರಿ. ರಚನೆಯನ್ನು ಬರೀಬೇಕು ನೀವು. ಮೊದಲೇದು ಯಾವುದಿದೆ, ಬೆಂಜಿನ್ ಇದೆ. ಹಾಗಾದರೆ ಬೆಂಜಿನ್ನ ಫಸ್ಟು ನಿಮ್ಗೇನು ಗೊತ್ತಿರಬೇಕಂದ್ರೆ ಅಣುಸೂತ್ರ ಗೊತ್ತಿರಬೇಕು. ಅಣುಸೂತ್ರ ಗೊತ್ತಿತ್ತು ಅಂದರೆ ರಚನಾ ಸೂತ್ರವನ್ನು ನೀವು ಬರೀತೀರಿ. ಹಾಗಾದರೆ ಬೆಂಜಿನ್ನ ಅಣುಸೂತ್ರ ಏನು? C6H6. ಕಾರ್ಬನ್ 6 ಇದೆ, ಹೈಡ್ರೋಜನ್ 6 ಇದೆ. ಬೆಂಜಿನ್ ಅಂತ ಹೇಳಿ ಇದೆ. ಬೆಂಜಿನ್ ಇದು ಯಾವಾಗಲೂ ಉಂಗುರಾಕಾರದ ರಚನೆಯನ್ನು ಹೊಂದಿರುತ್ತೆ, ಕ್ಲೋಸ್ ಸಿಸ್ಟಮ್. ಹಾಗಿದ್ರೆ ಮೊದಲು ಕಾರ್ಬನನ್ನು ಹಾಕ್ಕೊಳ್ರಿ. 6 1 2 3 4 5 6. ಇದನ್ನು ನೀವು ಸೀರಿಯಲ್ ವೈಸ್ ಬರ್ಕೊಳ್ತಾ ಬರಬೇಕು. 1 2 3 4 5 6. ಯಾವಾಗಲೂ ಕೂಡ ಬೆಂಜೀನ್ ಅಂತ ಇದೆ. ಈನ್ ಅಂತ ಬಂದರೆ ನಿಮಗೆ ಗೊತ್ತಿದೆ ಡಬಲ್ ಬಾಂಡ್ ಅಂತ ಹೇಳಿ, ದ್ವಿಬಂಧ. ಅಲ್ಟರ್ನೇಟಿವ್ ಡಬಲ್ ಬಾಂಡ್ ಆ್ಯಂಡ್ ಸಿಂಗಲ್ ಬಾಂಡ್ಗಳು ಇರ್ತವೆ. ಇದರಲ್ಲಿ ಒಂದು ಸಿಂಗಲ್ ಬಾಂಡ್ ಇದ್ದರೆ ಮತ್ತೊಂದು ಡಬಲ್ ಬಾಂಡ್, ಮತ್ತೊಂದು ಸಿಂಗಲ್ ಬಾಂಡ್ ಇದ್ದರೆ ನೆಕ್ಸ್ಟು ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಹೈಡ್ರೋಜನ್ ಎಷ್ಟಿದೆ? 6 ಇದೆ. ಹಾಗಾಗಿ 1 ಹೈಡ್ರೋಜನ್ನು, 2 ಹೈಡ್ರೋಜನ್ನು, 3 ಹೈಡ್ರೋಜನ್ನು, 4 ಹೈಡ್ರೋಜನ್ನು, 5 ಹೈಡ್ರೋಜನ್ನು, 6 ಹೈಡ್ರೋಜನ್. ಒಟ್ಟಾರೆಯಾಗಿ ಎಷ್ಟಾಯಿತು? 6 ಕಾರ್ಬನ್ ಇದೆ, 6 ಹೈಡ್ರೋಜನ್ ಇದೆ. ಬೆಂಜಿನ್ ಆಗಿರೋದ್ರಿಂದ ಇದರಲ್ಲಿ ಅಲ್ಟರ್ನೇಟಿವ್ ಡಬಲ್ ಆ್ಯಂಡ್ ಸಿಂಗಲ್ ಬಾಂಡ್ ಬಂದಿದೆ. ಇದು ಬೆಂಜಿನ್ನ ರಚನೆ. ಇನ್ನು ಈಥೈನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈಥೈನ್ನ ರಚನೆ, ಈಥೈನ್ ಅಂದರೆ ಐನ್, ಆಲ್ಕೈನ್ ಫ್ಯಾಮಿಲಿಗೆ ಸೇರಿರುವಂಥ ಗ್ರೂಪು. ಅದರ ಸೂತ್ರ ಏನಿದೆ? ಸಾಮಾನ್ಯ ಸೂತ್ರ CnH2n-2 ಅಂತ ಇದೆ. ಮಿಥೇನ್ ಏನಾಗಿದೆ? ಫಸ್ಟ್ ಅಂದರೆ ಆ ಗ್ರೂಪಿನ ಮೊದಲ ಸದಸ್ಯ ಆಗಿದೆ. ಅಂದರೆ ಕಾರ್ಬನ್ 1 ಆಗಿರುತ್ತೆ ಮೀಥೇನಲ್ಲಿ, ಮಿತ್ ಅಂತ ಹೇಳಿ. ಇನ್ನು ಇತ್ತಲ್ಲಿ 2 ಆಗಿರುತ್ತೆ. ಹಾಗಾದರೆ ನಾವೇನು ಮಾಡಬೇಕು? ಇಲ್ಲಿ ಈಥೈನನ್ನು ಬರಿತಾ ಇರೋದ್ರಿಂದ ಕಾರ್ಬನ್ ಎನ್ ಇರೋ ಜಾಗದಲ್ಲಿ 2 ಕೊಡಬೇಕು, 2 ಕಾರ್ಬನ್ನ ಹಾಕಬೇಕು. ಇನ್ನು ಅದೇ ರೀತಿ ಸೂತ್ರದಲ್ಲಿ ಏನು ಮಾಡಿರಿ? ಎನ್ ಇರೋ ಜಾಗದಲ್ಲಿ 2 ಕೊಡ್ತಾ ಹೋಗ್ರಿ. C2H 2 × 2 4 -2 C2H2 ಅಂತ ಹೇಳಿ ಬರುತ್ತೆ. ಹಾಗಾದರೆ ಇದರ ರಚನೆ ಹೇಗಿದೆ? 2 ಕಾರ್ಬನ್ ಅಂದರೆ C. ಈಥೈನ್ ಫ್ಯಾಮಿಲಿ ಆಗಿರೋದ್ರಿಂದ ಐನ್ ನಿಮ್ಗೆ ಗೊತ್ತಿದೆ. ಐನ್ ಬಂದರೆ ಡಬಲ್ ಬಾಂಡ್ 1 2 3. ಇನ್ನು ಹೈಡ್ರೋಜನ್ ಎಷ್ಟಿದ್ದಾವೆ? 2. ನೀವೇನು ಮಾಡಬೇಕು? ಯಾವುದೇ ರೀತಿಯಾಗಿ ಕೂಡ ನೀವು ಹೇಗೆ ಬರೆದ್ರು ರಚನೆಯನ್ನು ಇಲ್ಲಿ ಹೇಗೆ ಬರೆದ್ರು ಅಂದರೆ ಮನಸ್ಸಿಗೆ ಬಂದಂಗೆ ಬರೆಯೋಂಗಿಲ್ಲ. ಬದಲಾಗಿ ಏನು ಮಾಡಬೇಕು? ಕಾರ್ಬನ್ನಿಗೆ ನಾವು 4 ಬಂಧಗಳನ್ನು ಏರ್ಪಡಿಸಬೇಕು. 4ಕ್ಕಿಂತ ಹೆಚ್ಚಿಗೆ ಇಲ್ಲ. ಸಹವೆಲೆನ್ಸಿ ಬಂಧ ಎಷ್ಟದ್ರದ್ದು? 4. ಇಲ್ಲಿ ನೋಡಿ 1 2 3 + 1 4, 1 2 3 + 1. ಹಾಗಾದರೆ ಇದು ಈಥೈನ್ನ ರಚನೆ. ಇನ್ನು ಬಿ ಏನಿದೆ? ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿರಿ ಅಂತ ಇದೆ. ಈ ಪ್ರಶ್ನೆ ಕೇಳಿದಾಗ ನಗಬೇಕು ಅಳಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಯಾಕೆ ಹೇಳಿ ಮಕ್ಕಳೇ? ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಕೇಳಿದ್ದಾರೆ. ಬದಲಾಗಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಿರ್ತಾರೆ? ಸಾಬೂನಿಂದ ಸ್ವಚ್ಛಗೊಳಿಸುವ ವಿಧಾನಗಳನ್ನು ಬರೀತಾರೆ. ಅಂದರೆ ಸಾಬೂನಿಂದ ಏನೇನೆಲ್ಲ ಸ್ವಚ್ಛ ಮಾಡ್ಬೋದು ಅನ್ನೋದನ್ನು ಬರೀತಾರೆ. ಆದರೆ ಈ ಕ್ವಶನ್ ಏನು ಮಾಡಿದ್ದೀರಿ ನೀವು? ತಪ್ಪಾಗಿ ಅರ್ಥೈಸ್ಕೊಂಡಿರಿ. ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆ. ನೀವು ಒಂದು ವಸ್ತುನ ಸ್ವಚ್ಛ ಮಾಡ್ತಿದ್ದೀರಿ, ಅದಕ್ಕೆ ಸಾಬೂನನ್ನು ಬಳಸ್ತಾ ಇದ್ದೀರಿ ಅಂದರೆ ಆ ಸಾಬೂನು ಯಾವ ರೀತಿ ಕೊಳೆಯನ್ನು ತೆಗೆಯುತ್ತೆ ಅನ್ನೋದನ್ನು ನೀವು ಬರೀಬೇಕು. ಅದರ ಬದಲಾಗಿ ಸಾಬೂನಿಂದ ಏನೇನು ಸ್ವಚ್ಛ ಮಾಡ್ಬೋದು ಅನ್ನೋದನ್ನು ಬರೆಯೋದಲ್ಲ. ಹಾಗಿದ್ರೆ ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯಲ್ಲಿ ಏನೇನಿದೆ ಅಂತ ಹೇಳಿ ನೋಡಿ. ಸಾಬೂನಿನಲ್ಲಿ ಅಯಾನಿಕ್ ತುದಿ ಮತ್ತು ಕಾರ್ಬಾಕ್ಸಿಲಿಕ್ ತುದಿಗಳು ಇರುತ್ತವೆ. ಸಾಬೂನಿನಲ್ಲಿ 2 ತುದಿ ಇದೆ. ಒಂದು ಅಯಾನಿಕ್ ತುದಿ, ಮತ್ತೊಂದು ಕಾರ್ಬಾಕ್ಸಿಲಿಕ್ ತುದಿ ಇರುತ್ತೆ.
ಈ ಅಯಾನಿಕ್ ತುದಿ ಏನು ಮಾಡುತ್ತೆ, ಯಾವಾಗಲೂ ಕೂಡ ನೀರಿನೊಂದಿಗೆ ವರ್ತಿಸುತ್ತೆ. ಇನ್ನು ಉಳಿದ ಕಾರ್ಬಾಕ್ಸಿಲಿಕ್ ತುದಿ ಏನು ಮಾಡುತ್ತೆ, ಕೊಳೆಗೆ ಅಂಟಿಕೊಳ್ಳುತ್ತೆ. ಅಯಾನಿಕ್ ತುದಿ ನೀರಿನೊಂದಿಗೆ ಆದರೆ ಕಾರ್ಬಾಕ್ಸಿಲಿಕ್ ತುದಿ ಕೊಳೆಗೆ ಅಂಟಿಕೊಳ್ಳುತ್ತೆ. ಇದರಿಂದ ಒಂದು ಮಿಸೆಲ್ ಎನ್ನುವಂತಹ ರಚನೆ ಉಂಟಾಗುತ್ತೆ. ಈ ರೀತಿಯಾದಂತಹ ಒಂದು ಮಿಸೆಲ್ ಏನಾಗುತ್ತೆ, ನಿರ್ಮಾಣ ಆಗ್ತಾ ಇರುತ್ತೆ. ಹಾಗಾದರೆ ಇದನ್ನು ನಾವೇನಂತ ಹೇಳ್ತೀವಿ, ಜಲಾಕರ್ಷಕ ತುದಿ. ಇದನ್ನು ಜಲವಿಕರ್ಷಕ ತುದಿ. ಈ ರೀತಿಯಾದಂತಹ ಏನಾಗ್ತವೆ, ಮಿಸೆಲ್ಗಳು ಒಟ್ಟಿಗೆ ಸೇರಿಕೊಳ್ತವೆ. ಇದು ನೀರಿನೊಂದಿಗೆ ತೊಳೆದಾಗ ಕಾರ್ಬಾಕ್ಸಿಲಿಕ್ ತುದಿ ಕೊಳೆ ಹಾಗೂ ನೀರು ಅಯಾನಿಕ್ ತುದಿ ಎಳೆದು ಕೊಳೆ ಸ್ವಚ್ಛವಾಗುವಂತೆ ಮಾಡುತ್ತೆ. ಇದನ್ನು ನೀರಿನೊಂದಿಗೆ ನಾವೇನು ಮಾಡ್ತೀವಿ, ಬೆರೆಸಿದಾಗ ಸಾಬೂನನ್ನು ತೊಳಿತಾ ಇರಬೇಕಾದ್ರೆ ಕಾರ್ಬಾಕ್ಸಿಲಿಕ್ ತುದಿ ಏನಿದೆ ಅಲ್ವಾ, ಆ ತುದಿ ಕೊಳೆಯನ್ನು ಹಾಗೂ ಆ ನೀರು ಅಯಾನಿಕ್ ತುದಿಯನ್ನು ಎಳೆದು ಆ ಬಟ್ಟೆನೋ ಅಥವಾ ವಸ್ತುವಿನಲ್ಲಿರುವಂತಹ ಕೊಳೆನೋ ಏನಾಗಿರುತ್ತೆ, ಸ್ವಚ್ಛವಾಗಿ ಬಿಡುತ್ತೆ. ಈ ರೀತಿ ವಿಧಾನಗಳನ್ನು ಬಳಸಿ ಏನಾಗುತ್ತೆ, ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ನಾವು ವಿವರಿಸ್ಬೋದು. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಅಂದರೆ ಇವಿಷ್ಟುಗಳನ್ನು ನಾವು ಪಾಯಿಂಟ್ಸ್ಗಳನ್ನು ಬರಿಬೇಕಾಗುತ್ತೆ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ರಾಸಾಯನ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರವಾಗಿ ಡಿಸ್ಕಸ್ ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವೇನು ಮಾಡೋಣ, ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.